ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀವಿ ಲೋಕ ಡಿಜಿಟಲ್ ಮೀಡಿಯಾದ ಮೂವಿ ಲೋಕ. ನಾನು ತರುಣ್ ಲೋಕೇಶ್. ಭಾರತ ಕಂಡಂತ ಅತಿ ದೊಡ್ಡ ಮಾಸ್ ಸಿನಿಮಾ KGF ಚಾಪ್ಟರ್ 2ಗೆ ಟಕ್ಕರ್ ಕೊಡೋಕೆ ಹೋಗಿ ಮಕ್ಕರಾದ ಪುಷ್ಪ 2. ಹಾಗಾದ್ರೆ KGF ಚಾಪ್ಟರ್ 1 ಸಿನಿಮಾ ಫಸ್ಟ್ ಡೇ ಇಂಡಿಯಾದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿತ್ತು, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಲ್ಲಿ, ಪರ್ಟಿಕ್ಯುಲರ್ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಮಾಡಿತ್ತು? ಪುಷ್ಪ 2 ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಆಗ್ಲಿ, ತಮಿಳುನಾಡಲ್ಲಿ ಆಗ್ಲಿ, ಇಂಡಿಯನ್ ಬೆಲ್ಟ್ ಅಲ್ಲಿ ಆಗ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಂಡು ಹೋಗೋಣ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಡೈರೆಕ್ಟ್ ಆಗಿ ವಿಚಾರಕ್ಕೆ ಧುಮುಕ್ಬಿಡೋಣ. ಪುಷ್ಪ 1 ರಿಲೀಸ್ ಆದಾಗ್ಲೇ ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಮೆಲ್ಕ್ ಹಾಕೊಂಡು ಈ ಸಿನಿಮಾ ರಿಲೀಸ್ ಆಗಿತ್ತು ಅಂತಾನೆ ಹೇಳ್ಬೋದು. 10 KGF ಸೇರಿಸಿದ್ರೆ ಒಂದು ಪುಷ್ಪ, ಇನ್ನೊಂದು ಮಗ್ದೊಂದು ಅಂತ ಯಾರೋ ಹೇಳಿಕೆ ಕೊಟ್ಟಿದ್ರು. ಅದು ಸಾಕಷ್ಟು ಕಾಂಟ್ರವರ್ಸಿ ಶುರುವಾಗಿತ್ತು. ಹಾಗೂ ಅದು ಸಿನಿಮಾಗೆ ಪ್ರಚಾರ ಸಹಿತ ಆಗಿತ್ತು. ಯಾವ ಸಿನಿಮಾಗೆ? ಪುಷ್ಪ ಸಿನಿಮಾಗೆ ಪ್ರಚಾರ ಸಹಿತ ಆಗಿತ್ತು. ಆಮೇಲೆ ಪುಷ್ಪ 1 ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಯ್ತು ಅದು KGF ಚಾಪ್ಟರ್ 1ಗೆ ಹೋಲಿಸೋ ಹಾಗೆ ಏನು ಇರ್ಲಿಲ್ಲ, ಯಾವುದೇ ರೀತಿಯಲ್ಲೂ ಇರ್ಲಿಲ್ಲ. ಕತೆ ಸ್ಟೋರಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಬಟ್ KGF ರೀತಿಗೆ ಹೋಲಿಸೋ ರೀತಿಗೆ ಏನು ಇರ್ಲಿಲ್ಲ. KGF ಚಾಪ್ಟರ್ 1ಗೆ ಹೋಲಿಸೋ ರೀತಿಯಲ್ಲಿ ಆ ಸಿನಿಮಾ ಏನು ಇರ್ಲಿಲ್ಲ. ಅದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಇದು ಕನ್ನಡ ಸಿನಿಮಾ, ಪರಭಾಷೆ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಇರುವಂತ ಫ್ಯಾಕ್ಟ್ ರೀತಿ ಹೇಳ್ತಾ ಇರೋ ತಕ್ಕದು. ಆದ್ರೆ ಪುಷ್ಪ 1 ಸಿನಿಮಾ ಮಾತ್ರ KGF ಚಾಪ್ಟರ್ 1 ಕಲೆಕ್ಷನ್ ಅನ್ನ ಬೀರ್ಸಿತ್ತು. ಯಾಕೆ ಅಂದ್ರೆ ಟಿಕೆಟ್ಸ್ ರೇಟ್ ಎಲ್ಲ ಜಾಸ್ತಿ ಆಗಿತ್ತು. ಆ ಟೈಮ್ ಅಷ್ಟೇ ಐಪ್ ಇತ್ತು ಸಿನಿಮಾ. ಹಿಂದಿ ಬೆಲ್ಟ್ ನಲ್ಲಿ ಆ ರೀತಿಯೇ ಕಲೆಕ್ಷನ್ ಮಾಡಿ ಕೊಡ್ತು. ಕನ್ನಡಿಗರಿಗೆ ಅಸಡ್ಡೆ ತೋರಿಸ್ತಾ ಇದ್ದಾರೆ ಅಲ್ಲು ಅರ್ಜುನ್ ಅವರೇ ಆಗ್ಲಿ, ಪುಷ್ಪ ತಂಡನೇ ಆಗ್ಲಿ. ಕರ್ನಾಟಕಕ್ಕೆ ಬಂದು ಪ್ರಚಾರ ಮಾಡಿಲ್ಲ ಅಲ್ಲು ಅರ್ಜುನ್ ಅವರು, ಕನ್ನಡದಲ್ಲಿ ಮಾತಾಡಲಿಲ್ಲ, ಇನ್ನೊಂದು ಮಗ್ದೊಂದು ಅಂತ ಅದ್ರ ಬಗ್ಗೆನೂ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಅದನ್ನು ಸಾಕಷ್ಟು ಕಾಂಟ್ರವರ್ಸಿಗಳು ಆಗಿತ್ತು. ಹಾಗಾದ್ರೆ KGF ಚಾಪ್ಟರ್ 2 ಸಿನಿಮಾ ಈ 2-3 ವರ್ಷದಿಂದ ರಿಲೀಸ್ ಆಗಿದ್ದಂತ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿತ್ತು ಫಸ್ಟ್ ಡೇ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ಆಮೇಲೆ ಪುಷ್ಪ ವಿಚಾರಕ್ಕೆ ಬರ್ತೀನಿ. ಹಾಗಾದ್ರೆ KGF ಚಾಪ್ಟರ್ 2 ಇಡೀ ಭಾರತದಲ್ಲಿ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡಿತ್ತು ಅಂತ ಮೊದಲು ತಿಳ್ಕೊಳ್ಳೋಣ. ಅದಾದ ನಂತರ ಪುಷ್ಪ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಸುಮಾರು 26 ಕೋಟಿ ಕಲೆಕ್ಷನ್ ಮಾಡಿತ್ತು ನಮ್ಮ KGF ಚಾಪ್ಟರ್ 2. ಅದೆಲ್ಲ ಆದ ನಂತರ ಆಂಧ್ರ ಪ್ರದೇಶದಲ್ಲಿ 31 ಕೋಟಿ, ಆಮೇಲೆ ತಮಿಳುನಾಡಿನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿತ್ತು ಅಂದ್ರೆ 8 ಕೋಟಿ, ಆಮೇಲೆ ನೆಕ್ಸ್ಟ್ ಕೇರಳದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿತ್ತು ಅಂದ್ರೆ 7 ಕೋಟಿ, ಆಮೇಲೆ ಹಿಂದಿ ಬೆಲ್ಟ್ ಅಲ್ಲಿ ಸಾಕಷ್ಟು ಕಲೆಕ್ಷನ್ ಮಾಡಿತ್ತು, 53 ಕೋಟಿಯನ್ನ ಕಲೆಕ್ಷನ್ ಮಾಡಿತ್ತು. ಬಟ್ ಗುಜರಾತ್, ಇನ್ನೊಂದು ಮತ್ತೊಂದು ಅಸ್ಸಾಮು ಎಲ್ಲ ಸೇರಿಸಿ 61.5 ಕೋಟಿಯನ್ನ ಕಲೆಕ್ಷನ್ ಮಾಡಿತ್ತು. ಓವರ್ಸೀಸ್ ನಲ್ಲಿ 35 ಕೋಟಿ, ಎಲ್ಲ ಓವರ್ ಆಲ್ ಆಗಿ ಸೇರಿಸಿದ್ರೆ ಸುಮಾರು 174ರಿಂದ ಹಿಡಿದು 175 ಕೋಟಿವರೆಗೂ ಕಲೆಕ್ಷನ್ ಮಾಡಿತ್ತು KGF ಚಾಪ್ಟರ್ 2 ಫಸ್ಟ್ ಡೇ ಕಲೆಕ್ಷನ್ ನಲ್ಲಿ. ಈಗ ಡೈರೆಕ್ಟ್ ಪುಷ್ಪ ವಿಚಾರಕ್ಕೆ ಹೋಗ್ಬಿಡೋಣ. ಕರ್ನಾಟಕದಲ್ಲಿ ಫಸ್ಟ್ ಎಷ್ಟು ಕಲೆಕ್ಷನ್ ಮಾಡಿತ್ತು ಪುಷ್ಪ ಅಂತ ನೀವು ತಿಳ್ಕೊಳ್ಳೋದಾದ್ರೆ 9 ಕೋಟಿ. ಅದ್ರ KGF ಚಾಪ್ಟರ್ 2 ಎಷ್ಟು ಕಲೆಕ್ಷನ್ ಮಾಡಿತ್ತು? 26 ಕೋಟಿ. ನಮ್ಮ ಕನ್ನಡ ಸಿನಿಮಾ ಜನ ಕೈ ಬಿಟ್ಬಿಡ್ತಾರ, ಒಪ್ಕೊಡೋಣ ಆಯ್ತು. ನೆಕ್ಸ್ಟ್ ಕೇರಳದಲ್ಲಿ ಎಷ್ಟು ಮಾಡಿದೆ ಅಂದ್ರೆ 3 ಕೋಟಿ ಕಲೆಕ್ಷನ್ ಮಾಡಿದೆ ಕೇರಳದಲ್ಲಿ. ಬಟ್ ಕೇರಳದಲ್ಲಿ KGF ಚಾಪ್ಟರ್ 2 ಎಷ್ಟು ಕಲೆಕ್ಷನ್ ಮಾಡಿತ್ತು? 7 ಕೋಟಿ. ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ಶಾಕಿಂಗ್ ಆಯ್ತು ನಾನು ನೋಡ್ಬಿಟ್ಟು, ಇಷ್ಟೇನ ಕಲೆಕ್ಷನ್ ಮಾಡಿದ್ದು ಅಂತ 36 ಕೋಟಿ ಕಲೆಕ್ಷನ್ ಮಾಡಿದೆ. ಕೆಲವೊಂದಿಷ್ಟು ವೆಬ್ಸೈಟ್ಗಳು 95 ಕೋಟಿ 100 ಕೋಟಿ ಅಂತ ಎಲ್ಲ ತೋರಿಸ್ತಾ ಇದೆ ಫಸ್ಟ್ ಡೇ ಕಲೆಕ್ಷನ್. ಅದೇ ಕಾರಣ ಫಸ್ಟ್ ಆಗಿರೋದಿಲ್ಲ. ನನಗೆ ಕೆಲವೊಂದಿಷ್ಟು ಟೈಮ್ಸ್ ನಾವು, ಹಿಂದೂಸ್ತಾನ, ಈ ರೀತಿ ಹಲವಾರು ವೆಬ್ಸೈಟ್ಗಳನ್ನ ಆಧರಿಸಿ ವಿಡಿಯೋನ ಮಾಡ್ತಾ ಇರತಕ್ಕದ್ದು, ಇರುವಂತ ಫ್ಯಾಕ್ಟ್ ರೀತಿ ಹೇಳ್ತಾ ಇರೋತಕ್ಕದ್ದು. ಆಮೇಲೆ ಹಿಂದಿ ಬೆಲ್ಟ್ ನಲ್ಲಿ 65 ಕೋಟಿಯನ್ನ ಕಲೆಕ್ಷನ್ ಮಾಡಿದೆ, ಹಾಗೂ ತಮಿಳುನಾಡಿನಲ್ಲಿ 7 ಕೋಟಿಯನ್ನ ಕಲೆಕ್ಷನ್ ಮಾಡಿದೆ. ಟೋಟಲ್ ಆಗಿ 114ರಿಂದ 125 ಕೋಟಿನ ಫಸ್ಟ್ ಡೇ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿದೆ. ಓವರ್ ಆಲ್ ಆಗಿ ಇದು ಸಹಿತ 125 ಕೋಟಿ ಕಲೆಕ್ಷನ್ ಮಾಡಿದೆ. ಇದು ಮ್ಯಾಟರ್ ಅಲ್ಲ. ನೀವು ಕೇಳಬಹುದು, 2 ಸಮಾನ ಕಲೆಕ್ಷನ್ ಮಾಡಿದ್ಯಲ್ಲ, ಫಸ್ಟ್ ಡೇ ನೀಟಾಗಿ ಟಕ್ಕರ್ ಕೊಟ್ಟಿದ್ಯಲ್ಲ, ಮಕ್ಕರ್ ಹೆಂಗಾಯ್ತು ಅಂತ ನೀನ್ ಹೇಳೋದಾದ್ರೆ, ನೀವು ನನ್ನನ್ನ ಕೇಳೋದಾದ್ರೆ ಈಗ ಹೇಳ್ತೀನಿ ಕೇಳ್ಕೊಳ್ಳಿ. KGF ಚಾಪ್ಟರ್ 2 ಸಿನಿಮಾ ಟಿಕೆಟ್ಸಿಗೂ ಪುಷ್ಪ 2 ಸಿನಿಮಾ ಟಿಕೆಟ್ ರೇಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಏನು KGF ನಮ್ಮ ಕನ್ನಡ ಸಿನಿಮಾ ಆಗ್ಬಿಟ್ಟು ಟಿಕೆಟ್ ರೇಟ್ಸ್ ಕಮ್ಮಿ ಇತ್ತು ಅಂತ ನಾನು ಏನು ಹೇಳೋದಿಲ್ಲ. KGF ಚಾಪ್ಟರ್ 2 ಸಹಿತ ತುಂಬಾ ಕಾಸ್ಟ್ಲಿ ಆಗಿತ್ತು ಕಂಪ್ಯಾರಿಟಿವ್ಲಿ ಬೇರೆ ಕನ್ನಡ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ. ಬಟ್ ಬಜೆಟ್ ಹಂಗೆ ಇತ್ತು, ಅದಕ್ಕೋಸ್ಕರ ಚಿತ್ರತಂಡ ನೀಟಾಗಿ ಬ್ಯಾಲೆನ್ಸ್ ಮಾಡೋ ಹಾಗೆ ಒಂದು ಟಿಕೆಟ್ ನ ಫಿಕ್ಸ್ ಮಾಡಿದ್ರು. ಬಟ್ ಪುಷ್ಪ ಸಿನಿಮಾ ತಂಡ ಹೆಂಗ್ ಫಿಕ್ಸ್ ಮಾಡಿದೆ 3,500 ಟಿಕೆಟ್ಗಳು ಹೋಗಿದೆ. ಆ ರೀತಿ ಆದ್ರೆ ಕಲೆಕ್ಷನ್ ಆಗ್ದಲೇ ಇನ್ನೇನಾಗುತ್ತೆ 175 ಕೋಟಿ ಟೈಟ್ ಕಾಂಪಿಟೇಷನ್ ಅಂತ ಕೊಟ್ಟಿದೆ. ಬಟ್ ನಾನು ಹೇಳ್ತಾ ಇರತಕ್ಕದ್ದು KGF ಚಾಪ್ಟರ್ 1ಗೆ ಆಗಿದಂತ ಬುಕ್ಕಿಂಗ್ಸ್, ಟಿಕೆಟ್ ಬುಕ್ಕಿಂಗ್ಸ್ ಅಲ್ಲಿ ಎಷ್ಟಾಗಿದೆ. ಬಟ್ ಪುಷ್ಪ 2ಗೆ ಅಷ್ಟು ಟಿಕೆಟ್ಸ್ ಗಳು ಬುಕ್ ಆಗಿಲ್ಲ, ಅಷ್ಟು ಜನ ಆಡಿಯನ್ಸ್ ಪುಷ್ಪ 2ಗೆ ಇಂಟ್ರೆಸ್ಟ್ ತೋರಿಸಿಲ್ಲ. ಬಟ್ KGF ಚಾಪ್ಟರ್ 2ಗೆ ಅಷ್ಟು ಆಡಿಯನ್ಸ್ ರಿಟೆನ್ಷನ್ ಆಗಲಿ, ಆಡಿಯನ್ಸ್ ಗಳು ಜಾಸ್ತಿ ಹೋಗಿ ಫಸ್ಟ್ ಡೇ ನೋಡಿದ್ದಾರೆ. ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಪುಷ್ಪ 2ಗೆ ಅಷ್ಟು ಜನ ಹೋಗಿ ನೋಡಿಲ್ಲ. ಬಟ್ ಟಿಕೆಟ್ ರೇಟ್ ಜಾಸ್ತಿ ಇರುವಂತ ಕಾರಣದಿಂದ
ಪುಷ್ಪ 2 ಸಮನಾಗಿ KGF ಚಾಪ್ಟರ್ 2 ಸಮನಾಗಿ ನಿಂತಿದೆ. ಬಟ್ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ತಿಳಿದು ಬಂದಿರುವಂತ ಮಾಹಿತಿ ಕೆಲವೊಂದಿಷ್ಟು ವೆಬ್ಸೈಟ್ ಗಳು ಹೇಳ್ತಾ ಇರೋತಕ್ಕದ್ದು 250 ಕೋಟಿ ಮಾಡಿದೆ, ಇನ್ನೊಂದು ಮಗ್ದೊಂದು ಅಂತ. ಕೆಲವೊಂದಿಷ್ಟು ವೆಬ್ಸೈಟ್ ಗಳು ಇನ್ನೊಂದು ವಿಚಾರವನ್ನ ಏನು ಹೇಳ್ತಿದೆ, 160 ಕೋಟಿ ಅಷ್ಟೇ ಮಾಡಿರತಕ್ಕದ್ದು, 160ರಿಂದ 165 ಕೋಟಿ. ನಾನು ಅಷ್ಟೇ ಭಾವಿಸ್ತೀನಿ. ಯಾಕೆಂದ್ರೆ 175 ಕೋಟಿ ಓವರ್ಸೀಸ್ ಅಲ್ಲಿ ಅಷ್ಟೊಂದು ಕಲೆಕ್ಷನ್ ಮಾಡಿದ್ದೇನೆ ನಂಬಕ್ ಆಗೋದಿಲ್ಲ. ನನ್ನ ಪ್ರಕಾರ 160ರಿಂದ 165 ಕೋಟಿ ಇದು ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಇರೋದಿಲ್ಲ. ಕೆಲವೊಂದಿಷ್ಟು ವೆಬ್ಸೈಟ್ ಗಳನ್ನ ಆಧರಿಸಿ ನಿಮ್ಮ ಮುಂದೆ ಎಲ್ಲ ಲೆಕ್ಕಾಚಾರ ಹಾಕೊಂಡು ಟಿಕೆಟ್ಸ್ ಗಳನ್ನೆಲ್ಲ ದರಗಳನ್ನ ಲೆಕ್ಕಾಚಾರ ಹಾಕೊಂಡು ಅವರು ಒಂದು ನಂಬರ್ ಅಂತ ಕೊಟ್ಟಿರ್ತಾರೆ. ಆ ನಂಬರ್ನ ನಾವು ನಿಮ್ಮ ಮುಂದೆ ಬಂದು ಹೇಳ್ತಾ ಇದೀವಿ ಅಷ್ಟೇ. ಓವರ್ ಆಲ್ ಆಗಿ KGF ಚಾಪ್ಟರ್ 2 ಫಸ್ಟ್ ಡೇ ಕಲೆಕ್ಷನ್ ಅಲ್ಲಿ ಗೆದ್ದಿದೆ ಅಂತಾನೆ ಹೇಳ್ಬೋದು. ಇವರು ಇರುವಂತ ವಾಸ್ತವ ಸತ್ಯ. ನಾನೆಲ್ಲ ಅಲ್ಲು ಅರ್ಜುನ್ ಅವರೇ ಆಗ್ಲಿ, ಪರಭಾಷೆ ಸಿನಿಮಾ ಅಂತಾನೆ ಆಗ್ಲಿ, ಅದನ್ನೇನು ನಾನು ವಿರೋಧ ಮಾಡ್ತಾ ಇಲ್ಲ. ಆಗ ನೀವು ಕೇಳಬಹುದು RRR ಸಿನಿಮಾ KGF ಚಾಪ್ಟರ್ 2 ಗಿಂತ ಫಸ್ಟ್ ಡೇ ಕಲೆಕ್ಷನ್ ಜಾಸ್ತಿ ಮಾಡಿತ್ತು. ಇದು ಫ್ಯಾಕ್ಟ್, ಇರುವಂತ ವಾಸ್ತವ ಸುದ್ದಿಯಾಗಿ ನೋಡಿ ಹೇಳ್ತಿದೀವಿ ಅಷ್ಟೇ. ಇದ್ರಲ್ಲಿ ಯಾವುದೇ ರೀತಿಯ ವಿರೋಧ ಮಾಡೋದಾಗ್ಲಿ ಏನು ಮಾಡೋದಾಗ್ಲಿ ಏನು ಇಲ್ಲ. ನೆಕ್ಸ್ಟ್ ಡೇ ಇವತ್ತಿನ ದಿನ ನಾಳೆ ದಿನ ಸಂಡೇ ಆಗಲಿ ನನ್ನ ಪ್ರಕಾರ ಅಷ್ಟು ಕಲೆಕ್ಷನ್ ಕರ್ನಾಟಕದಲ್ಲಿ ಬರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಬಟ್ ಆಂಧ್ರ ಪ್ರದೇಶ ಹಿಂದಿಲಿ ಒಳ್ಳೆ ಕಲೆಕ್ಷನ್ ಆಗ್ತಿದೆ, ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಓವರ್ ಆಲ್ ಆಗಿ ನನ್ನ ಪ್ರಕಾರ 600, 700, 800 ಕೋಟಿವರೆಗೂ ಹೋಗ್ಬೋದು. ಇನ್ನೊಂದು ವಿಚಾರ, KGF ಚಾಪ್ಟರ್ 2 1250 ಕೋಟಿ ಏನೋ ಕಲೆಕ್ಷನ್ ಮಾಡಿತ್ತು. ಪುಷ್ಪ 2 ಈ ದಾಖಲೆಯನ್ನ ಮುರಿಯೋದಿಲ್ವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ಬರ್ತಿಳಿಸಿ. ನಮ್ಮ ಚಾನಲ್ಗೆ ಪ್ರಶ್ನೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು. ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವೀನ ಜೀವನ.